ಮೆಗಾ ಬುಲೆಟಿನ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ಹಾಸನದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಲಾರಿ ಹರಿದು 7 ಜನ ಭಕ್ತರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ದುರ್ಘಟನೆಯಲ್ಲಿ 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹಾಸನ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ತಾಲೂಕಿನ ಹೊಸಳ್ಳಿ ಬಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಗೊರೂರು ಪೊಲೀಸರು ದೌಡಾಯಿಸಿ ಬಂದಿದ್ದಾರೆ. ಅದ್ದೂರಿ ಮೆರವಣಿಗೆ ಮೂಲಕ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಗ್ರಾಮಸ್ಥರು ಗಣೇಶ ವಿಸರ್ಜನೆಗೆ ಅಂತ ತೆರಳುತ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದ ಫರ್ಬಾನಿ ಆರ್ಟಿಒ ನೋಂದಣಿಯ ಲಾರಿ ಹರಿದು ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. MH23 AU 3605 ನಂಬರ್ನ ಲಾರಿ ಹರಿದು 7 ಜನ ಸಾವನ್ನಪ್ಪಿದ್ದಾರೆ. ಗಣೇಶ ವಿಸರ್ಜನೆಗೆ ಅಂತ ತೆರಳುತ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಮೆರವಣಿಗೆ ಮೇಲೆ ನೋಡ್ತಾ ಇದ್ದಂತೆ ಲಾರಿ ಹರಿದು ಬಿಟ್ಟಿದೆ. ಇನ್ನು ಲಾರಿ ಹರಿದು 7 ಜನ ಭಕ್ತರು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭೀಕರ ಅಪಘಾತದ ದೃಶ್ಯ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಏನು ಭಕ್ತರು ಡ್ಯಾನ್ಸ್ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಕೆಲವರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಇದರಲ್ಲಿ ಸಂಪೂರ್ಣ ಒಂದು ದೃಶ್ಯಾವಳಿಗಳು ಚಿತ್ರೀಕರಣ ಆಗಿದೆ. ಈ ಅಪಘಾತದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಗೂಡ್ಸ್ ಲಾರಿ, ಇದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಗೂಡ್ಸ್ ಲಾರಿ ನೋಡ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಭಕ್ತರ ಮೇಲೆ ಭೀಕರವಾಗಿ ಹರಿದು ಬಿಟ್ಟಿದೆ. ಎದುರುಗಡೆ ಇದ್ದಂತಹ ಭಕ್ತರ ಮೇಲೆ ಈ ಲಾರಿ ಹತ್ತಿಸಿರುವಂಥದ್ದು. ಗೂಡ್ಸ್ ವೆಹಿಕಲ್ ಗತೆ ಕಂಡುಬರುವಂತಹ ಒಂದು ಲಾರಿ ಹರಿದು 7 ಜನ ಭಕ್ತರು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಪಘಾತಕ್ಕೆ ಏನು ಕಾರಣ ಅನ್ನುವಂಥದ್ದು ಈವರೆಗೂ ತಿಳಿದು ಬಂದಿಲ್ಲ. ಮಹಾರಾಷ್ಟ್ರದ ವೆಹಿಕಲ್ ಇದು. ಮಹಾರಾಷ್ಟ್ರದ ನಂಬರ್ ಪ್ಲೇಟ್ ಇರುವಂತಹ ಒಂದು ಲಾರಿ ಹರಿದು 7 ಜನ ಭಕ್ತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಾಸನ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ತಾಲೂಕಿನ ಹೊಸಳ್ಳಿ ಬಳಿಯಲ್ಲಿ ಭೀಕರ ದುರಂತ ಸಂಭವಿಸಿದೆ. ಇನ್ನು ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಗೊರೂರು ಪೊಲೀಸರು ದೌಡಾಯಿಸಿ ಬಂದಿದ್ದಾರೆ. ಮೆರವಣಿಗೆ ಮೂಲಕ ಭಕ್ತರು ತೆರಳುತ್ತಾ ಇದ್ರು. ಗ್ರಾಮಸ್ಥರು ಗಣಪತಿ ವಿಸರ್ಜನೆಗೆ ಅಂತ ಮೆರವಣಿಗೆ ಮೂಲಕವಾಗಿ ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ವಾಹನ ಎದುರಿಗೆ ಇದ್ದಂತಹ ಭಕ್ತರ ಮೇಲೆ ಹರಿದು ಬಿಟ್ಟಿದೆ. ಅಪಘಾತಕ್ಕೆ ಏನು ಕಾರಣ ಅನ್ನುವಂಥದ್ದು ತನಿಖೆ ಬಳಿಕವಷ್ಟೇ ತಿಳಿದು ಬರುತ್ತೆ. ಏನು ಉದ್ದೇಶಪೂರ್ವಕವಾಗಿ ಈ ಒಂದು ಲಾರಿ ಹರಿದಿದ್ದ ಅಥವಾ ಎದುರುಗಡೆ ಇದ್ದಂತಹ ಜನ ಕಂಡು ಬಂದಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ DJ ಸದ್ದು, ಮತ್ತೊಂದೆಡೆ ಲೈಟಿಂಗ್ಸ್ ವ್ಯವಸ್ಥೆ ಕೂಡ ಇತ್ತು. ಈ ನಡುವೆ ಈ ಲಾರಿ ಹರಿಯೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಹೀಗಾಗಿ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದ ಅಥವಾ ಅಚಾನಕ್ಕಾಗಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಳಿಕವಷ್ಟೇ ಮಾಹಿತಿಗಳು ಲಭ್ಯವಾಗುತ್ತೆ. ಈ ನಡುವೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ 7 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಇನ್ನು ಕುಣಿದು ಕುಪ್ಪಳಿಸ್ತಾ ಮೈಮರೆತಿದ್ದಂತಹ ಜನರ ಗುಂಪಿನ ಮೇಲೆ ಏಕಾಏಕಿ ಲಾರಿ ಹರಿದು ಬಿಟ್ಟಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಮೈಮರೆತಿದ್ರು, ಕುಣಿದು ಕುಪ್ಪಳಿಸ್ತಾ ಸಂಭ್ರಮದಲ್ಲಿ ಇದ್ದರು. ಇದೇ ಸಂದರ್ಭದಲ್ಲಿ ಯಮ ಸ್ವರೂಪಿಯಂತೆ ಬಂದಂತಹ ಲಾರಿ ಭಕ್ತರ ಮೇಲೆ ಹರಿದು 7 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕಲ್ಲು ತೂರಾಟದ ಘಟನೆ ಬಳಿಕ ಮದ್ದೂರಿನಲ್ಲೇನು ಕಲ್ಲು ತೂರಾಟದ ಘಟನೆ ಆಯಿತು. ಅದಾದ ಬಳಿಕ ಈಗ ಒಂದು ಅಪಘಾತದ ಘಟನೆಯಾಗಿರುವಂಥದ್ದು ಸಾಕಷ್ಟು ಆತಂಕಕಾರಿ ಘಟನೆ ಇದು. ಇನ್ನು ಭಕ್ತರು ರಸ್ತೆ ಮೇಲೆ ನಿಂತಿದ್ರ ಅಥವಾ ಈ ಲಾರಿ ಉದ್ದೇಶಪೂರ್ವಕವಾಗಿ ಹರಿಸಲಾಯಿತಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ.
ಆದರೆ ಸಂಪೂರ್ಣವಾಗಿ ಲಾರಿ ಹರಿದಿರುವಂತಹ ದೃಶ್ಯಾವಳಿಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇದ್ರು, ಸಾಕಷ್ಟು ಕುಣಿದು ಕುಪ್ಪಳಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಏಕಾಏಕಿ ಲಾರಿ ಹರಿದು 7 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಹಿಂದೆ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟದ ಘಟನೆ ನಡೆದಿತ್ತು. ಒಂದು ಗಲಭೆಯ ವಾತಾವರಣ ನಿರ್ಮಾಣ ಆಗಿತ್ತು. ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು ಮದ್ದೂರು. ಆದರೆ ಇದು ಅಪಘಾತದ ಒಂದು ಘಟನೆ, ಅಪಘಾತವಾಗಿರುವಂತಹ ಘಟನೆ ಇದು. ಲಾರಿ ಚಾಲಕ ಉದ್ದೇಶಪೂರ್ವಕವಾಗಿ ಈ ಒಂದು ಅಪಘಾತ ಎಸಗಿದಾನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿಗಳು ಲಭ್ಯವಾಗುತ್ತೆ. ಆದರೆ ಅದ್ದೂರಿಯಾಗಿ ಮೆರವಣಿಗೆ ಹೊಂಟಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಏಕಾಏಕಿ ಲಾರಿ ಹರಿದು 7 ಜನ ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಣೇಶ ವಿಸರ್ಜನೆಗೆ ಅಂತ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವ ಅಪಘಾತ ಇದು, ದುರ್ಘಟನೆ. ಮಹಾರಾಷ್ಟ್ರದ ಫರ್ಬಾನಿ RTO ನೋಂದಣಿಯ ಲಾರಿ ಹರಿದು ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. MH23 AU 3605 ನಂಬರಿನ ಲಾರಿ ಹರಿದು 7 ಜನ ಸಾವನ್ನಪ್ಪಿದ್ದಾರೆ. ಹಾಸನ ಹೊಳೆನರಸೀಪುರದ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಅಂತ ಗ್ರಾಮಸ್ಥರು ತೆರಳುತ್ತಾ ಇದ್ರು. ಹಾಸನ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿ ಏನಿದೆ, ಈ ರಾಜ್ಯ ಹೆದ್ದಾರಿ ಮೂಲಕವಾಗಿ ತೆರಳುತ್ತಾ ಇದ್ರು. ಇದೇನು ರಾಷ್ಟ್ರೀಯ ಹೆದ್ದಾರಿಯೂ ಅಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ತೆರಳುತ್ತಾ ಇದ್ದ, ಅಪಘಾತ ಆಯಿತು ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ಆದರೆ ರಾಜ್ಯ ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ಲಾರಿ ಓಡಿಸ್ಕೊಂಡು ಬಂದು ಎದುರುಗಡೆ ಇದ್ದಂತಹ ಒಂದು ಮೆರವಣಿಗೆ ಏನು ಹೋಗ್ತಾ ಇತ್ತು, ಗಣೇಶನ ಮೆರವಣಿಗೆ, ಅದರ ಮೇಲೆ ಲಾರಿ ಹರಿಸಿ ಲಾರಿ ಚಾಲಕ ಭಾರೀ ಅಪಘಾತಕ್ಕೆ ಕಾರಣ ಆಗಿದ್ದಾನೆ. ಇನ್ನು ಇದಾದ ಬಳಿಕ 7 ಜನ ಸಾವನ್ನಪ್ಪಿದ್ದಾರೆ ಲಾರಿ ಹರಿದು. 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗ್ತಾ ಇದೆ. ಇನ್ನು ಸ್ಥಳೀಯ ಪೊಲೀಸರು ಈಗ ಈ ಒಂದು ಸ್ಥಳಕ್ಕೆ, ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬಂದಿದ್ದಾರೆ. ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವಾಗ್ತಾ ಇದೆ. ಈ ನಡುವೆ ಇನ್ನೂ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಈಗ ಆರ್ತನಾದ ಕೇಳಿಬರ್ತಾ ಇದೆ. ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಸಂಭ್ರಮ ಸಡಗರ, ಆ DJ ಸದ್ದು ಎಲ್ಲವೂ ಕೂಡ ಒಂದೇ ಒಂದು ಘಳಿಗೆಯಲ್ಲಿ, ಒಂದೇ ಒಂದು ಕ್ಷಣಕ್ಕೆ ಆರ್ತನಾದವಾಗಿ ಮಾರ್ಪಾಡಾಗಿದೆ. ಸಾವಿನ ರಣಕೇಕೆಯಾಗಿ ಮಾರ್ಪಾಡಾಗಿದೆ. ಇದ್ದಕ್ಕಿದ್ದಂತೆ ನೋಡ್ತಾ ಇದ್ದಂತೆ ಲಾರಿ ಹರಿದು ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಹಾಗೂ ಗೊರೂರು ಪೊಲೀಸರು ದೌಡಾಯಿಸಿ ಬಂದಿದ್ದಾರೆ. ಅದ್ದೂರಿ ಮೆರವಣಿಗೆ ಮೂಲಕವಾಗಿ ಗ್ರಾಮಸ್ಥರು ತೆರಳುತ್ತಾ ಇದ್ರು. ಗ್ರಾಮಸ್ಥರು ಅದ್ದೂರಿ ಮೆರವಣಿಗೆ ಮೂಲಕವಾಗಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ತೆರಳುತ್ತಾ ಇದ್ರು. DJಯ ವ್ಯವಸ್ಥೆ ಕೂಡ ಆಗಿತ್ತು. ಡ್ಯಾನ್ಸ್ ಮಾಡೋದಕ್ಕೆ ಅಂತ ಲೈಟಿಂಗ್ಸ್ ವ್ಯವಸ್ಥೆ ಕೂಡ ಆಗಿತ್ತು. ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡು ಭರ್ಜರಿ ಕುಣಿದು ಕುಪ್ಪಳಿಸ್ತಾ ಗಣೇಶನಿಗೆ ಜೈಕಾರ ಹಾಕ್ತಾ ಹೋಗ್ತಾ ಇದ್ದಂತಹ ಒಂದು ಮೆರವಣಿಗೆ ಮೇಲೆ ನೋಡ್ತಾ ಇದ್ದಂತೆ ಲಾರಿ ಹರಿದು ಬಿಟ್ಟಿದೆ. ಕಾರಣ ಏನು ಎತ್ತ ಅಪಘಾತಕ್ಕೆ, ಅದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಹರಿದು ಹೋಗಿರುವಂತಹ ಲಾರಿ ಏನಿದೆ, ಇದು ಕರ್ನಾಟಕದ ಲಾರಿ ಅಲ್ಲ, ಮಹಾರಾಷ್ಟ್ರದ ನೋಂದಣಿ ಹೊಂದಿರುವಂತಹ ಲಾರಿ. ಇದೇನು ಕೇವಲ ಮಹಾರಾಷ್ಟ್ರದ ನೋಂದಣಿ ಹೊಂದಿರುವಂತಹ ಲಾರಿನ, ಮಹಾರಾಷ್ಟ್ರದಿಂದ ಬಂದಿರುವಂತಹ ಲಾರಿನ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗಬೇಕಾಗತ್ತೆ. ಯಾಕಂದರೆ ಮಹಾರಾಷ್ಟ್ರದ ಲಾರಿಯನ್ನು ತಂದು ನೋಂದಣಿ ಮಾಡಿಸದೆ ಇಲ್ಲಿ ಓಡಿಸ್ತಾ ಇದ್ರ, ಅಥವಾ ಗೂಡ್ಸನ್ನು ತುಂಬಿಕೊಂಡು ಹೋಗ್ತಾ ಇರುವಂತಹ ಲಾರಿನ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗಬೇಕಾಗತ್ತೆ. MH23 AU 3605 ನಂಬರ್ನ ಲಾರಿ ಇದು. ಒಂದು ಭೀಕರ ಅಪಘಾತಕ್ಕೆ ಕಾರಣ ಆಗಿದೆ ಈ ಲಾರಿ. ಇನ್ನು ಜನ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುವಷ್ಟರಲ್ಲಿ ಒಂದು ಭೀಕರ ಅಪಘಾತವೇ ಸಂಭವಿಸಿ ಹೋಯಿತು. ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲೂ ಜಾಗ ಇಲ್ಲ. ಭಾರೀ ಪ್ರಮಾಣದಲ್ಲಿ ಜನ ಈ ಒಂದು ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರು.
ಅಪಾರ ಪ್ರಮಾಣದಲ್ಲಿ ಜನ ಇದ್ದರು. ಇಡೀ ಒಂದು ಗ್ರಾಮದ ಜನ ಅಂದರೆ ಅಪಾರ ಪ್ರಮಾಣದಲ್ಲಿ ಜನ ತೆರಳ್ತಾ ಇದ್ದರು. ಆದರೆ ಏಕಾಏಕಿ ಅಪಘಾತ ಸಂಭವಿಸಿದೆ. ಒಂದು ಲಾರಿ ಯಮ ಸ್ವರೂಪಿಯಾಗಿ ಬಂದು ಭಕ್ತರ ಮೇಲೆ ಹರಿದು ಹೋಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.